ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿರುವ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಕ್ರಮಗಳನ್ನ ತಡೆಗಟ್ಟಲಾಗಿದೆಯಾ? ಈ ಪ್ರಶ್ನೆ ಬಹುತೇಕರಲ್ಲಿತ್ತು. ಹೌದು, ಅಕ್ರಮಗಳನ್ನ ತಡೆಗಟ್ಟಲಾಗಿದೆ. ಕೈದಿಗಳಿಗೆ ನೀಡಲಾಗ್ತಾ ಇದ್ದಂತ ರಾಜಾತಿಥ್ಯವನ್ನ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ. ಕಾರಣ ಖಡಕ್ ಅಧಿಕಾರಿಗಳು ಎಂಟ್ರಿ ಆದ ಬಳಿಕ. ಹಾಗಾದ್ರೆ ಈಗ ಪರಪ್ಪನ ಅಗ್ರಹಾರದ ಚಿತ್ರಣ ಹೆಂಗಿದೆ? ಕೈದಿಗಳ ಸೆರೆವಾಸ ಹೆಂಗಿದೆ? ಖಡಕ್ ಅಧಿಕಾರಿಗಳು ಎಂಟ್ರಿ ಆದ ಬಳಿಕ ಇಡೀ ಪರಪ್ಪನ ಅಗ್ರಹಾರ ಜೈಲಿನ ವಾಸ್ತವ ಪರಿಸ್ಥಿತಿ ಬದಲಾವಣೆ ಆಗಿದೆಯಾ? ಇಷ್ಟು ದಿನಗಳ ಕಾಲ ರಾಜಾತಿಥ್ಯ ಕೊಡ್ತಾ ಇದ್ರಲ್ಲ ಕೈದಿಗಳಿಗೆ, ಆಗ ಜೈಲಲ್ಲಿ ಪರಿಸ್ಥಿತಿ ಹೇಗಿತ್ತು? ಈಗ ಎಲ್ಲವನ್ನ ಕೂಡ ಸ್ವಚ್ಛಗೊಳಿಸಲಾಗಿದೆ. ಹಂಗಾಗಿ ಪರಪ್ಪನ ಅಗ್ರಹಾರ ಜೈಲಿನ ಕುರಿತ ಗ್ಯಾರಂಟಿ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಈಗ ಹೇಗಿದೆ ಗೊತ್ತಾ? ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಮ್ಮದೇ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲು ಈಗ ಹೇಗಿದೆ ಗೊತ್ತಾ? ಬಹುತೇಕರಿಗೆ ಪ್ರಶ್ನೆ ಇತ್ತು. ಖಡಕ್ ಅಧಿಕಾರಿಗಳ ಎಂಟ್ರಿ ಬಳಿಕ ಕಂಪ್ಲೀಟ್ ಆಗಿ ಜೈಲಿನ ಚಿತ್ರಣ ಬದಲಾಗಿ ಹೋಗಿದೆ. ಜೈಲಲ್ಲಿ ಅಧಿಕಾರಿಗಳ ದಾಳಿ ಬಳಿಕ ಏನೆಲ್ಲ ಸಿಕ್ಕಿದೆ ಗೊತ್ತಾ? ಜೈಲನ್ನ 5 ಸ್ಟಾರ್ ಹೋಟೆಲ್ ಮಾಡ್ಕೊಂಡಿದ್ರ ಅಲ್ಲಿರುವ ಕೈದಿಗಳು. 2 ಟ್ರ್ಯಾಕ್ಟರ್ ನಲ್ಲಿ ಜೈಲಿನ ಸಿಬ್ಬಂದಿ ಸಾಗಿಸಿದ್ದು ಏನ್ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಜೈಲಿನ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಪರಪ್ಪನ ಅಗ್ರಹಾರ ಜೈಲು ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ. ಕೈದಿಗಳ ಸೆರೆವಾಸ ಮುಂದುವರಿತಾ ಇದೆ, ಯಾವುದೇ ರೀತಿಯ ಆತಿಥ್ಯವನ್ನ ಕೊಡದೆ. ಬಟ್ ಇಷ್ಟು ದಿನಗಳ ಕಾಲ ಅವ್ರಿಗೆ ಆತಿಥ್ಯ ಕೊಡ್ತಾ ಇದ್ರಲ್ಲ, ಏನೆಲ್ಲ ಸಪ್ಲೈ ಆಗ್ತಾ ಇತ್ತು, ಅದನ್ನ ಹೇಗೆ ಸ್ವಚ್ಛಗೊಳಿಸಿದ್ದಾರೆ, ಏನೆಲ್ಲ ಸಿಕ್ಕಿದೆ, ಆ ಕುರಿತ ಇನ್ಸೈಡ್ ಮಾಹಿತಿ. ಪರಪ್ಪನ ಅಗ್ರಹಾರ ಜೈಲಿನ ಕಂಪ್ಲೀಟ್ ಚಿತ್ರಣವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಮನೆಯಲ್ಲಿರುವಂತೆ ಇತ್ತಂತೆ 10 ಜೊತೆ ಬಟ್ಟೆ, ಶೂ, ಬೆಡ್, ದಿಂಬುಗಳು. ಕುಳಿತುಕೊಳ್ಳೋದಕ್ಕೆ ಚೇರ್ ವ್ಯವಸ್ಥೆ ಇತ್ತು, ಟಿವಿ, ಎಲ್ಲಾ ವ್ಯವಸ್ಥೆಯನ್ನ ಸಿಬ್ಬಂದಿ ಮಾಡಿಕೊಟ್ಟಿದ್ರು. ಮೊಬೈಲ್ ಇತ್ತು, ಸಿಮ್ ಕಾರ್ಡ್ ಇತ್ತು, ಚಾರ್ಜರ್ ಇತ್ತು, ಇಯರ್ಫೋನ್ಗಳು ಕೂಡ ಇತ್ತು. ಎಲ್ಲವನ್ನ ಸ್ವಚ್ಛಗೊಳಿಸಿದ್ದಾರೆ. ಹಣ ಪಡ್ಕೊಂಡು ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಾ ಇದ್ರು ಜೈಲು ಸಿಬ್ಬಂದಿ. ಅಲೋಕ್ ಕುಮಾರ್ ನೇಮಕದ ಬಳಿಕ ಜೈಲುಗಳಲ್ಲಿ ನಿರಂತರವಾಗಿ ರೇಡ್ ಆಯಿತು. ಕೈದಿಗಳು ಬಳಸ್ತಾ ಇದ್ದ ನಿಷೇಧಿತ ವಸ್ತುಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. 2 ಟ್ರ್ಯಾಕ್ಟರ್ ನಲ್ಲಿ ವಸ್ತುಗಳನ್ನ ತುಂಬಿಕೊಂಡು ಹೋಗಿ ಡಂಪ್ ಮಾಡಿದ್ದಾರೆ. ಜೈಲು ಆವರಣದಲ್ಲೇ ಡಂಪ್ ಮಾಡಿದ್ರು ಜೈಲಧಿಕಾರಿಗಳು. ಹಾಗಾಗಿ ಏನೇನ್ ಸಿಕ್ತು ಅನ್ನುವಂತ ವಾಸ್ತವ ಪರಿಸ್ಥಿತಿ ಜಗತ್ತಿನ ಮುಂದೆ. ಜೈಲಿನ ಆವರಣದಲ್ಲಿ ಬಿದ್ದಿದೆ ರಾಶಿ ರಾಶಿ ವಸ್ತುಗಳು. ಪರಪ್ಪನ ಅಗ್ರಹಾರ ಜೈಲಿನ ಚಿತ್ರಣ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಅಲೋಕ್ ಕುಮಾರ್ ಎಂಟ್ರಿ ಬಳಿಕ ಇಡೀ ಅಕ್ರಮಕ್ಕೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಪರಪ್ಪನ ಅಗ್ರಹಾರ ಜೈಲಿನ ಆವರಣದಲ್ಲಿ ಸಿಕ್ಕಿರುವಂತಹ ದೃಶ್ಯಗಳು. ಯಾವ ರೀತಿ ವಸ್ತುಗಳನ್ನ ತಂದು ಡಂಪ್ ಮಾಡಿದ್ದಾರೆ ನೋಡಿ. ಒಟ್ನಲ್ಲಿ ಮನೆ ರೀತಿಯಲ್ಲಿ 5 ಸ್ಟಾರ್ ಹೋಟೆಲ್ ರೀತಿಯಲ್ಲಿ ಅಲ್ಲಿನ ಕೈದಿಗಳು ವಾಸ ಮಾಡ್ತಾ ಇದ್ರು ಅನ್ನೋದು ಬಹಳ ಸ್ಪಷ್ಟ ಈ ದೃಶ್ಯಗಳನ್ನ ನೋಡಿದ ಬಳಿಕ. 10 ಜೊತೆ ಶೂ ಅಂತೆ, ಬಟ್ಟೆ ಅಂತೆ, ವೆರೈಟಿ ಫುಡ್ಗಳು ಸಿಗ್ತಾ ಇತ್ತು, ಮೊಬೈಲ್ ಇತ್ತು, ಸಿಮ್ ಕಾರ್ಡ್ಗಳಿತ್ತು. ಇನ್ಫ್ಯಾಕ್ಟ್ ಗಾಂಜಾ ಎಲ್ಲ ಸಪ್ಲೈ ಆಗ್ತಾ ಇತ್ತು, ಸಿಗರೇಟ್ ಸಿಗ್ತಾ ಇತ್ತು, ಮದ್ಯದ ಪಾರ್ಟಿಗಳನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲ ಐಷಾರಾಮಿ ಜೀವನ ಮೋಸ್ಟ್ಲಿ ಕೈದಿಗಳು ಹೊರಗಡೆ ಇದ್ದಾಗಲೂ ಕೂಡ ಸಿಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಎಲ್ಲವನ್ನ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಜೈಲಿನ ಸಿಬ್ಬಂದಿಗಳು. ಯಾವಾಗ ಅಲೋಕ್ ಕುಮಾರ್ ಅವರು ಎಂಟ್ರಿ ಕೊಟ್ರೋ ಪದೇ ಪದೇ ಜೈಲಿನ ಮೇಲೆ ದಾಳಿಗಳನ್ನ ಮಾಡೋ ಮೂಲಕ ಕೈದಿಗಳನ್ನ ಸೈಲೆಂಟ್ ಆಗಿಸಿದ್ದಾರೆ. ಜೈಲು ಸಿಬ್ಬಂದಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಂಗಾಗಿ ಪದೇ ಪದೇ ರೇಡ್ ಆಗೋ ಮೂಲಕ ಇಡೀ ಜೈಲನ್ನ ಸ್ವಚ್ಛಗೊಳಿಸುವ ಪ್ರಯತ್ನಗಳಾಗೋಯ್ತು. ಸ್ವಚ್ಛಗೊಳಿಸುವ ಪ್ರಯತ್ನದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಏನು ಅನ್ನೋದನ್ನ ದೃಶ್ಯಗಳ ಸಮೇತ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡಿ, ಈ ದೃಶ್ಯಗಳ ನೋಡಿದ್ಮೇಲೆ ಯಾವ್ದಾದ್ರೂ ಕೈದಿಗಳ ಮನ ಪರಿವರ್ತನೆ ಆಗ್ತಾ ಇತ್ತು ಈ ಜೈಲಲ್ಲಿ ಅಂತ ನೀವು ಅಂದ್ಕೊಳ್ತಿದ್ರಾ? ಖಂಡಿತ ಇಲ್ಲ. ಇನ್ನು ಮುಂದೆ ಆಗಬಹುದು. ಯಾಕಂದ್ರೆ ಒಬ್ಬ ದಕ್ಷ, ಪ್ರಾಮಾಣಿಕ, ಖಡಕ್ ಅಧಿಕಾರಿಯ ಅವಶ್ಯಕತೆ ಇತ್ತು ಅಂತ ಪರಪ್ಪನ ಅಗ್ರಹಾರಕ್ಕೆ. ಸೊ ಅಲೋಕ್ ಕುಮಾರ್ ಅವರು ಎಂಟ್ರಿ ಆದ ಬಳಿಕ ಇಡೀ ಜೈಲಿನ ಚಿತ್ರಣವನ್ನ ಚೇಂಜ್ ಮಾಡಿದ್ದಾರೆ. ಚಿತ್ರಣ ಅನ್ನೋದಕ್ಕಿಂತ ಕಾರಾಗೃಹ ಹೆಂಗಿರಬೇಕಿತ್ತೋ ಈಗ ಹಂಗೆ ಇದೆ ಅಂತ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ.
ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಈ ಹಿಂದೆ ಹೆಂಗಿತ್ತು ಅನ್ನೋದನ್ನ ಈ ವಸ್ತುಗಳ ಸಮೇತ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವುದೇ ಸಹಜ ಜೀವನಕ್ಕೂ ಕೂಡ ಹೊರತಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ವಾಸ ಮಾಡ್ತಿದ್ರಲ್ಲ, ಅವ್ರಿಗೆ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಿದ್ರು ಅಂತ. ಮದ್ಯ ಸಿಗ್ತಾ ಇತ್ತು, ಸಿಗರೇಟ್ ಸಿಗ್ತಾ ಇತ್ತು, ಒಂದಲ್ಲ ಎರಡಲ್ಲ 10 ಜೊತೆ ಬಟ್ಟೆ ಅಂತೆ, ಶೂಗಳಂತೆ, ವೆರೈಟಿ ಫುಡ್ ಸಿಗ್ತಾ ಇತ್ತು. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ. ಹೊರಗಡೆ ಇದ್ರೂ ಕೂಡ ಇಂಥದ್ದೊಂದು ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ತಪ್ಪು ಮಾಡಿಯೂ ಕೂಡ ಒಳಗಡೆ ಇದ್ದು ಸಹಜ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಂದ್ರೆ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಸಿಗ್ತಾ ಇತ್ತು. ದುಡ್ಡಿಗೆ ಮಾರು ಹೋಗಿದ್ರು ನಮ್ಮ ಜೈಲು ಸಿಬ್ಬಂದಿಗಳು ಅನ್ನೋದು ಬಹಳ ಸ್ಪಷ್ಟವಾಗಿ ಈ ದೃಶ್ಯಗಳಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಬಟ್ ಈಗಲೂ ಕೂಡ ಪರಿಸ್ಥಿತಿ ಹಂಗೆ ಇತ್ತಾ ಅನ್ನೋದು ಬಹುತೇಕರಿಗೆ ಪ್ರಶ್ನೆ ಇತ್ತು. ಇಲ್ಲ, ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಕಾರಣ ಅಲೋಕ್ ಕುಮಾರ್ ಅವರ ಎಂಟ್ರಿ ಬಳಿಕ. ಅಲೋಕ್ ಕುಮಾರ್ ಅವರಂತೂ ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೈಲು ಸಿಬ್ಬಂದಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವನಾದ್ರೂ ದುಡ್ಡಿಸ್ಕೊಂಡು ಈ ರೀತಿ ರಾಜಾತಿಥ್ಯ ಕೊಟ್ಟಿದ್ದು ಗೊತ್ತಾಗ್ಬಿಟ್ರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಎಚ್ಚರಿಕೆ ಕೊಟ್ಟಿದ್ದೇ ತಡ ಇಡೀ ಜೈಲನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು. ಯಾವ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ರಲ್ಲ ಈ ವಸ್ತುಗಳನ್ನ, ಅವರೇ ಆ ವಸ್ತುಗಳನ್ನ ತಂದು ಡಂಪ್ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಬರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಬರೀಶ್, ಪರಪ್ಪನ ಅಗ್ರಹಾರ 5 ಸ್ಟಾರ್ ಹೋಟೆಲ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅಂತಹ ದೃಶ್ಯಗಳನ್ನೇ ಪದೇ ಪದೇ ಅಲ್ಲಿಂದ ನೋಡ್ತಾ ಇದ್ವಿ. ಅಡದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಪರಪ್ಪನ ಅಗ್ರಹಾರ ನಿಜಕ್ಕೂ ಕಾರಾಗೃಹ, ಸೆರೆವಾಸ ಅನ್ನೋದು ಪ್ರೂವ್ ಆಗ್ತಾ ಇದೆ ಅಂತ ಈ ದೃಶ್ಯಗಳಿಂದ. ಹೌದು ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಹಿಂದೆ ಕೈದಿಗಳು ಏನು ರಾಜಾತಿಥ್ಯವನ್ನ ಪಡೆದಿದ್ರು. ಅವರಿಗೆ ಬೇಕಾದಂತ ವಸ್ತುಗಳನ್ನ ಸೆಲ್ನಲ್ಲಿ ಇರಿಸಿಕೊಂಡಿದ್ರು. ಅವರು ಹಣವನ್ನ ಕೊಟ್ಟು ಏನು ಜೈಲು ಸಿಬ್ಬಂದಿ, ಜೈಲಾಧಿಕಾರಿಗಳ ಮೂಲಕವೇ ಏನು ರಾಜಾತಿಥ್ಯವನ್ನ ಪಡಿತಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಏನು ಕೈದಿಗಳ ಸೆಲ್ನಲ್ಲಿ ಟಿವಿ ಆಗಿರ್ಬೋದು, ಪಾತ್ರೆ, ಮತ್ತೆ ಜೊತೆಗೆ ಅಡಿಗೆ ಸಾಮಗ್ರಿಗಳು, ಮತ್ತೆ ಅವರಿಗೆ ಬೇಕಾದಂತ ವಸ್ತುಗಳು, ಒಂದು 10 ಜೊತೆ ಬಟ್ಟೆ ಆಗಿರ್ಬೋದು, ಶೂ, ಜೊತೆಗೆ ಅವ್ರ ಹಾಸ್ಕೊಳ್ಳೋಕೆ ದಿಂಬು, ಎಲ್ಲವೂ ಕೂಡ ಏನು ವ್ಯವಸ್ಥೆ ಇತ್ತು. ಆದ್ರೆ ಜೈಲಿನ ಏನು ಕಾನೂನಿನ ಪ್ರಕಾರವಾಗಿ ಏನು ಸೆಲ್ ಅಂತ ಸಂದರ್ಭದಲ್ಲಿ ಜೈಲೂಟ ಎಲ್ಲರೂ ಏನು ಮಾಡ್ತಾರೆ ಅದೇ ಊಟವನ್ನ ತಿನ್ಬೇಕು. ಆದ್ರೆ ಇಲ್ಲಿ ಕೈದಿಗಳು ರಾಜಾತಿಥ್ಯವನ್ನ ಪಡಿತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸಾಕಷ್ಟು ಬಾರಿ ಏನು ವರದಿಯನ್ನ ಮಾಡಿತ್ತು. ಜೊತೆಗೆ ಏನು ಒಂದು ಅಲ್ಲಿನ ಅಕ್ರಮಗಳ ಬಗ್ಗೆ ಏನು ಬೆಳಕು ಚೆಲ್ಲುವಂತಹ ಕೆಲಸವನ್ನ ಮಾಡಿತ್ತು. ಇದಾದ ಬಳಿಕ ಏನು ಪರಪ್ಪನ ಅಗ್ರಹಾರ ಜೈಲಿಗೆ IPS ಅಧಿಕಾರಿಯಾಗಿ ಅಂಶುಕುಮಾರ್ ನೇಮಕ ಆಗ್ತಾರೆ. ಜೊತೆಗೆ IGP, ಕಾರಾಗೃಹ IGP ಆಗಿ ಅಲೋಕ್ ಕುಮಾರ್ ಅವರು ಏನು ನೇಮಕ ಆದ ಬಳಿಕ ಇಬ್ಬರು ಖಡಕ್ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ನೇಮಕವಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿರುವಂತಹ ಅಕ್ರಮಗಳಿಗೆ ಕಡಿವಾಣ ಬಿದ್ದಿರುವಂತದ್ದು. ಮೊಬೈಲ್ ಆಗಿರ್ಬೋದು, ಜೊತೆಗೆ ನಿಷೇಧಿತ ವಸ್ತುಗಳು ಏನು ಅಡಿಗೆ ಸಾಮಗ್ರಿಗಳಾಗಿರ್ಬೋದು, ಪಾತ್ರೆ, ಚೇರ್ಗಳು, ಇವೆಲ್ಲವನ್ನು ಕೂಡ ಕ್ಲೀನ್ ಮಾಡಿರುವಂತದ್ದು. ಏನು ನಿರಂತರವಾಗಿ ಏನು ಕೈದಿಗಳ ಸೆಲ್ ಮೇಲೆ ಏನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ನಿಷೇಧಿತ ವಸ್ತುಗಳು ಸಿಕ್ಕಿತ್ತು. ಸುಮಾರು ಒಂದು 250ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳಾಗಿರ್ಬೋದು, ಮತ್ತೆ ಅವರು ಬಳಕೆ ಮಾಡ್ಕೊಳ್ತಿದ್ದಂತಹ ಅಡಿಗೆ ಸಾಮಗ್ರಿಗಳಾಗಿರ್ಬೋದು, ಪಾತ್ರೆಗಳು, ಮತ್ತೆ ಟಿವಿ ಎಲ್ಲವನ್ನೂ ಕೂಡ ಈಗ ಏನು ಕ್ಲೀನ್ ಮಾಡಿ, ಜೊತೆಗೆ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದು ಜೈಲಿನ ಆವರಣದಲ್ಲಿ ಈಗಾಗಲೇ ಡಂಪ್ ಮಾಡಿರುವಂತದ್ದು. ಸುಮಾರು ಒಂದು 2 ಟ್ಯಾಕ್ಟ್ರಿ ಆಗುವಂತಷ್ಟು ಏನು ನಿಷೇಧಿತ ವಸ್ತುಗಳು ಸಿಕ್ಕಿದೆ ಎನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂತದ್ದು. ಈ ಒಂದು ಎಲ್ಲಾ ವಸ್ತುಗಳನ್ನು ಕೂಡ ನಿಷೇಧಿತ ವಸ್ತುಗಳನ್ನು ಕೂಡ ಏನು ತೆಗೆದುಕೊಂಡು ಹೋಗಿ ಜೈಲಿನ ಆವರಣದಲ್ಲಿ ಡಂಪ್ ಮಾಡಿರುವಂತದ್ದು ನಾವು ಕಾಣ್ಬೋದು. ಜೊತೆಗೆ ಇಲ್ಲಿ ಏನಂತಂದ್ರೆ ಒಂದು ರೀತಿಯಾಗಿ ಇಬ್ಬರು ಖಡಕ್ ಅಧಿಕಾರಿಗಳು ಏನು ಜೈಲಿಗೆ ನೇಮಕವಾದಂತಹ ಬಳಿಕ ಅಲ್ಲಿದ್ದಂತಹ ಜೈಲಾಧಿಕಾರಿಗಳು ಸಿಬ್ಬಂದಿಗಳಿಗೆ ಏನು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಯಾರಿಗೂ ಕೂಡ ಏನು ರಾಜಾತಿಥ್ಯವನ್ನ ನೀಡಬಾರದು, ಯಾವುದೇ ಕೈದಿಗಳಿಗೂ ಕೂಡ ಹಣವನ್ನ ಪಡೆದು ರಾಜಾತಿಥ್ಯವನ್ನ ಏನಾದ್ರೂ ನೀಡೋದು ಏನೋ ತಿಳಿದು ಬಂದ್ರೆ ಏನು ಕಠಿಣ ಕ್ರಮವನ್ನ ಜರುಗಿಸಲಾಗ್ತದೆ ಎನ್ನುವಂತಹ ಏನು ಸೂಚನೆಯನ್ನ ನೀಡಲಾಗಿತ್ತು. ಈ ಒಂದು ಖಡಕ್ ಸೂಚನೆಯ ಮೇರೆಗೆ ಎಲ್ಲರೂ ಕೂಡ ಅಂದ್ರೆ ಜೈಲಿನ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳು ಜೈಲ್ ಮೇಲೆ ಸತತವಾಗಿ ಏನು ರೈಡ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲಾ ನಿಷೇಧಿತ ವಸ್ತುಗಳು ಸಿಕ್ಕಿರುವಂತದ್ದು. ಒಂದರ ರೀತಿಯಲ್ಲಿ ಏನಂತಂದ್ರೆ ಜೈಲಿಗೆ ಹೋದಂತಹ ಕೈದಿಗಳು ಮನ ಪರಿವರ್ತನೆ ಆಗ್ಬೇಕಿತ್ತು ಈ ಹಿಂದೆ. ಆದ್ರೆ ಈಗ ಏನಂತಂದ್ರೆ ನಿಜವಾಗ್ಲೂ ಕೂಡ ಜೈಲ್ ಯಾವ ರೀತಿ ಇರಬೇಕು ಆ ರೀತಿಯಾಗಿ ಕ್ಲೀನ್ ಮಾಡಿ ಈಗಾಗಲೇ ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ಕಾನೂನು ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಶ್ರುತಿ, ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.